ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕಟೋರಿ ಚಾಟ್ಸ್ ಮಾಡ್ತಾಯಿದ್ದೀನಿ. ಕಟೋರಿ ಚಾಟ್ಸ್ ಅಂದರೆ ಕಟೋರಿ ಮೇನ್ ಇದರಲ್ಲಿ ಫಸ್ಟು ಚಪಾತಿ ಮಾಡ್ಕೊಂಡಿದ್ವಲ್ಲ, ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಅದೇ ಹಿಟ್ಟು. ಆ ಹಿಟ್ಟನ್ನು ಒಂದು ಬಟ್ಲಿಗೆ ಹಿಂದ್ಗಡೆ ಎಣ್ಣೆ ಸವರ್ಕೊಂಡ್ಬಿಟ್ಟು, ಆ ಬಟ್ಲು ಯಾವ ಸೈಜ್ ಇದೆ ಆ ಸೈಜು ಚಪಾತಿ ಹರ್ಕೊಂಡು ಅದಕ್ಕೆ ಅಂಟಿಸ್ಕೋಬೇಕು. ಸ್ವಲ್ಪ ಆಯಿಲ್ ಸವರಿಬಿಟ್ಟು ಬಟ್ಲಿಗೆ, ಆಮೇಲೆ ಈ ಥರ ಫ್ರೈ ಮಾಡಬೇಕು. ಬಟ್ಲನ್ನ ಇಟ್ಕೊಂಡು, ಬಟ್ಲ ಮುಟ್ಟಕ್ಕೆ ಹೋಗ್ಬೇಡಿ, ಬಿಸಿ ಇರುತ್ತೆ. ಈ ಥರ ಪ್ಲಕ್ಕರ್ ಥರ ಇರುತ್ತಲ್ಲ, ಇಟ್ಕೊಂಡು ಬೇಯಿಸ್ಕೋಬೇಕು. ಆಮೇಲೆ ಅದೇ ಬಿಟ್ಕೊಳುತ್ತೆ, ಅದು ಬೆಂದ ಮೇಲೆ ಈಗ ಬಿಟ್ಕೊಂಡಿದೆ ಅದು. ಅದಕ್ಕೆ ಆಯಿಲ್ ಅದ್ರ ಒಳಗಡೆನೇ ಸ್ವಲ್ಪ ಆಯಿಲ್ ಹಾಕಿದರೆ ಒಳಗಡೆನೂ ಬೇಯ್ಕೊಳ್ಳುತ್ತದು. ಅಷ್ಟೇ, ಅದು ಹಿಂದ್ಗಡೆ ಚೆನ್ನಾಗಿ ಬೆಂದಿರುತ್ತಲ್ಲ, ಸ್ವಲ್ಪ ಆಯಿಲ್ ಹಾಕಿದರೆ ಸಾಕು, ಬೇಯ್ಕೊಳುತ್ತೆ. ಈಗ ಎಲ್ಲ ಆಗಿದೆ. ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಆಮೇಲೆ ಅದೇ ಥರ ತಿರ್ಗಾ ತಗೊಂಡು ಇಟ್ಕೋಬೇಕು. ಆಮೇಲೆ ಎಲ್ಲನೂ ಇದೇ ಥರ ಬಾಟ್ಲಿಗೆ ಆಯಿಲ್ ಹಚ್ಚಿಬಿಟ್ಟು, ಆಮೇಲೆ ಅದಕ್ಕೆ ಯಾವ ಆಕಾರ ಇದೆಯೋ ಆ ಶೇಪಲ್ಲಿ ಅದನ್ನು ಫಸ್ಟು ಚಪಾತಿ ಹಾಕ್ಕೊಂಡು ಹಿಂಗೆ ಬಿಟ್ಕೋಬೇಕು. ಬಟ್ಲಿಗೆ ಎಣ್ಣೆ ಸವರಿ ಈ ಥರ ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಅದೇ ಥರ ಇಟ್ಟು ಕಲಿಸ್ಕೊಂಡು ಬಟ್ಲಿಗೆ ಈ ಥರ ಮಾಡ್ಕೊಳ್ಬೇಕು. ಆಮೇಲೆ ಎಲ್ಲ ಕರ್ದಿಕ್ಕೊಂಡು ಆಮೇಲೆ ಚಾಟ್ಸ್ ಮಾಡಬೇಕಲ್ವ, ಆವಾಗ ಫಸ್ಟು ಸೌತೆಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು. ಆಮೇಲೆ ಅದಕ್ಕೆ ಉಪ್ಪು ಹಾಕ್ಕೊಂಡು, ಅದೆಷ್ಟಿದೆಯೋ ಅಷ್ಟು ತಕ್ಕನಾಗಿ ಉಪ್ಪು ಹಾಕ್ಕೊಂಡು, ಆಮೇಲೆ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು ಚಾಟ್ ಮಸಾಲ. ಆಮೇಲೆ ಪೆಪ್ಪರ್ ಪೌಡರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಖಾರ ಬೇಕಲ್ಲ ಅದಕ್ಕೆ. ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೇಕಾದ್ರೆ ನಿಂಬೆಹಣ್ಣು ಹಿಂಡ್ಕೋಬೋದು ಇದಕ್ಕೆ. ಆಮೇಲೆ ಕಟೋರಿ ಮಾಡಿದ್ವಲ್ಲ ಅದಕ್ಕೆ ಈ ಮಿಶ್ರಣನ ಹಾಕೋದು. ಇದ್ರ ಸಮೇತ, ಈ ಕಟೋರಿ ಸಮೇತ ತಿನ್ಬೋದು ಚಾಟ್ಸ್. ಅದಕ್ಕೆ ಕಟೋರಿ ಚಾಟ್ಸ್ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಗೆಸ್ಟ್ ಬಂದರೂ ಮಾಡ್ಕೊಡ್ಬೋದು. ಏನಿಲ್ಲ, ಚಪಾತಿ ಮಾಡಿದ ದಿವಸ ಇದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಹೆಂಗಾರ ಈರುಳ್ಳಿ, ಟೊಮೆಟೊ ಎಲ್ಲ, ಕ್ಯಾರೆಟ್ ಬೇಕಾದರೂ ಹಾಕ್ಬೋದು. ಮನೆಯಲ್ಲೇ ಇರುತ್ತಲ್ಲ ಅದು ಐಟಮ್ಸಲ್ಲಿ ಆರಾಮಾಗಿ ಮಾಡ್ಬೋದು. ಇದೇ ಥರ ಸಿಂಪಲ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.